ಕುಮಟಾ ಪುರಸಭೆ ವ್ಯಾಪ್ತಿಯ ವನ್ನಳ್ಳಿ ಮತ್ತು ವಕ್ನಳ್ಳಿ ಭಾಗದಲ್ಲಿ ಜೇನು ದಾಳಿ ನಡೆಸಿ 6 ಮಂದಿ ಗಾಯಗೊಂಡಿದ್ದು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಕುಮಟಾ ಪಟ್ಟಣದ ವನ್ನಳ್ಳಿ ಭಾಗದ ಮಾವಿನ ಮರಕ್ಕೆ ಬೃಹತ್ ಗಾತ್ರದ ಜೇನುಗೂಡು ಕಟ್ಟಿದ್ದು ಶನಿವಾರ ಸಾಯಂಕಾಲದ ಹೊತ್ತಿಗೆ ಗೂಡಿಗೆ ಹದ್ದು ದಾಳಿ ನಡೆಸಿದ್ದರಿಂದ ದಿಕ್ಕಾಪಾಲಾದ ಜೇನುಹುಳುಗಳು ಸ್ಥಳೀಯರ ಮೇಲೆ ದಾಳಿ ನಡೆಸಿದೆ. ಸ್ಥಳೀಯರಾದ 75 ವರ್ಷದ ಲಕ್ಷ್ಮೀ ನಾಗಪ್ಪ ನಾಯ್ಕ್, 57 ವರ್ಷದ ಬಾಬು ನಾಗಪ್ಪ ನಾಯ್ಕ್ ಎಂಬುವರ ಮೇಲೆ ತೀವ್ರ ದಾಳಿ ನಡೆಸಿದೆ. ಇವರಿಬ್ಬರು ಚೀರಾಡಿಕೊಳ್ಳುತ್ತಿರುವಾಗ ರಕ್ಷಣೆಗೆ ಧಾವಿಸಿ ಬಂದ ಅವರ ಪಕ್ಕದ ಮನೆಯ ಸುಧಾಕರ್ ನಾಯ್ಕ್ ಮತ್ತು ಸುನಂದಾ ನಾಯ್ಕ್ ದಂಪತಿಯ ಮೇಲೂ ಜೇನು ದಾಳಿ ಮಾಡಿ ಗಾಯಗೊಳಿಸಿದೆ. ಈ 4 ಗಾಯಾಳುಗಳನ್ನ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ಭಾನುವಾರ ಬೆಳಗ್ಗೆ ಪಟ್ಟಣದ ವಕ್ನಳ್ಳಿ ಭಾಗದ ಅಕೇಶಿಯಾ ಮರಕ್ಕೆ ಕಟ್ಟಿದ ಜೇನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಸ್ಥಳೀಯರಾದ ಗೋಪಾಲ್ ಬೀರಾಗೌಡ ಮತ್ತು ನವೀನ್ ಗೋಪಾಲ್ ಗೌಡ ಎಂಬ ಅಪ್ಪ ಮಗನ ಮೇಲೂ ದಾಳಿ ಮಾಡಿ ಗಾಯಗೊಳಿಸಿದೆ. ಇವರಿಬ್ಬರನ್ನು ಕೂಡ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. 3 ವೃದ್ಧರಿಗೆ ಗಂಭೀರ ಗಾಯವಾಗಿದ್ದರಿಂದ ತುರ್ತು ಚಿಕಿತ್ಸಾ ಘಟಕದಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. 2 ಪ್ರತ್ಯೇಕ ಪ್ರಕರಣದಲ್ಲಿ 6 ಮಂದಿ ಗಾಯಗೊಂಡಿದ್ದು ಪಟ್ಟಣ ಪ್ರದೇಶದಲ್ಲಿ ಏಕಾಏಕಿ ದಾಳಿ ನಡೆಸುವ ಈ ಜೇನುಗೂಡುಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಅರಣ್ಯ ಇಲಾಖೆ ಮತ್ತು ಪುರಸಭೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.